ಇಂದು ಡಿಸೆಂಬರ್ 19ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಬರಹದಲ್ಲಿರುವಂತಹ ಬರಹ ನಿನ್ನೆದನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ಶಿರೋನಾಮೆನೂ ಅದೇ, ಮೋರ್ ಟಿಪ್ಸ್ ಫಾರ್ ಕ್ಲರ್ಕ್ಸ್. ಬಿ ಜನರಸ್. ಒಂದನೇದ್ದು 11 ಟಿಪ್ಸ್ ಇವೆ ಇಲ್ಲಿ. ಬಿ ಜನರಸ್. ಜನರಸ್ ವಿತ್ ಯೋರ್ ಟೈಮ್, ಜನರಸ್ ವಿತ್ ಯೋರ್ ಪ್ರೇಜ್. Second, be healthy. Eat the proper food. Get enough sleep. Get outdoor exercise every day. 3. Be honest with yourself and your employer in thought and in deed. 4th, be a good listener. Listen carefully and attentively. 5th, be ready to accept responsibility. It will pay dividends. 6th, put sentiment out of your office life. 7th, keep your home worries and troubles to yourself. What may seem very important to you may be very boresome to the listener. 8th, do not alibi. Admit you are wrong if you are, and do not make the same mistake again. 9th, learn to relax. Once you learn to relax, previously unsurmountable tasks will suddenly become easy. 10th, do not grouch or grumble. You have to do the job anyway, so you may as well do it with a smile. 11th, develop a sense of humor. A person without a sense of humor loses the fun in life. A sense of humor can guide you through a most touchy situation, and you will only see it in that light. ಅದ್ಭುತವಾದಂಥ ಸಲಹೆಗಳ ವೇಳೆ ಇನ್ನಷ್ಟು ಸಲಹೆಗಳು ಕಾರಕೂನರಿಗಾಗಿ. ಕಾರಕೂನರಲ್ಲ, ಇವು ಚೆನ್ನಾಗಿ ಬದುಕಬೇಕೆಂದು ಎಲ್ಲರಿಗೂ ಉಂಟು ಸರ್, ಎಲ್ಲರಿಗೂ ಉಂಟು. ಕೇವಲ ಕಾರಕೂನರಿಗಾಗಿ ಮಾತ್ರ ಅಲ್ಲ. ಇದು ನನ್ನ ಅಧ್ಯಯನ. ಇಲ್ಲಿಂಟು ಮತ್ತೆ 11 ಮಾರ್ಗದರ್ಶನದ ಸಲಹೆಗಳು. ಉದಾರದವನಾಗಿರು. ನಿಮ್ಮ ವೇಳೆಯ ಸದುಪಯೋಗದಲ್ಲಿ ಹಾಗೂ ನಿಮ್ಮ ಪ್ರಶಂಸೆಯಲ್ಲಿ ಉದಾರನಾಗಿರಬೇಕು. 2, ಆರೋಗ್ಯವಂತನಾಗಿರು. ಸರಿಯಾದ ಯೋಗ್ಯ ಆಹಾರ ಸೇವನೆ, ಸಾಕಷ್ಟು ನಿದ್ರೆ, ಪ್ರತಿದಿನವೂ ಮಾಡಲೇಬೇಕಾದ ಹೊರಗಿನ ವ್ಯಾಯಾಮ ಇವು ಅವಶ್ಯ. ಪ್ರಾಮಾಣಿಕನಾಗಿರು. ನಿನ್ನ ಜತೆಯಲ್ಲಿ ಅಲ್ಲದೆ ನಿಮ್ಮ ಯಜಮಾನನ ಸಂಗಡವೂ ಕೂಡ. ಜತೆಯಲ್ಲಿರುವವರ ಸಂಗಡ ಅಲ್ಲದೆ ನಿಮ್ಮ ಯಜಮಾನನ ಸಂಗಡವೂ ಕೂಡ. ನಿನ್ನ ವಿಚಾರವೇ ಅಲ್ಲಿದೆ, ಕರ್ತವ್ಯ ಪಾಲನೆಯಲ್ಲಿದೆ ನಿನ್ನ ಹೆಗ್ಗಳಿಕೆ. ಒಳ್ಳೆಯ ಕೇಳುಗನಾಗು. ಲಕ್ಷ್ಯ ಕೊಟ್ಟು ಕೇಳು, ಶ್ರದ್ಧೆಯಿಂದಲೂ ಕೇಳು. 5, ಜವಾಬ್ದಾರಿ ವಹಿಸಿಕೊಳ್ಳಲು ಸನ್ನದ್ಧನಾಗಿರು. ಅದು ನಿನಗೆ ಇರುವ ಹೆಚ್ಚಿನ ಲಾಭಾಂಶ. 6, ನಿನ್ನ ವೃತ್ತಿ ಜೀವನದಲ್ಲಿ ಭಾವನೆಗಳಿಗೆ ತಾಣಬೇಡ. 7, ನಿನ್ನ ಮನೆಯ ತೊಂದರೆ, ತಾಪತ್ರಯ, ಚಿಂತೆಗಳನ್ನು
ನಿನ್ನ ಸ್ವಂತಕ್ಕೆ ಇರಿಸಿಕೋ. ಅವು ನಿನಗೆ ಮಹತ್ವದ್ದು, ಒಪ್ಪೋಣ. ಇತರರಿಗೆ ಅವು ಬೇಸರಿಕೆಯವೋ. 8. ಬೇರೆಡೆಗೆ ಗಮನವಿಡಬೇಡ. ಒಂದು ವೇಳೆ ತಪ್ಪು ಮಾಡಿದಾಗ ಒಪ್ಪಿಕೋ. ಇಷ್ಟೇ ಅಲ್ಲದೆ ಆ ತಪ್ಪುಗಳನ್ನು ಮುಂದೆ ಮಾಡದಂತೆ ಜಾಗೃತನಾಗಿರು. 9. ವಿಶ್ರಾಂತಿ ಪಡೆಯುವುದನ್ನು ಕಲಿತುಕೋ. ಒಮ್ಮೆ ನೀನು ವಿಶ್ರಾಂತಿ ಪಡೆಯುವುದನ್ನು ಅಭ್ಯಾಸ ಮಾಡಿಕೊಂಡೆಯೋ, ಅಸಾಧ್ಯವೆನಿಸುವ ಮೀರಲಾಗದ ಕಾರ್ಯಗಳು ಒಮ್ಮೆಲೇ ಹಗುರಾಗಿ ಕಾಣುತ್ತವೆ. 10. ಗಲಾಟೆ ಮಾಡದಿರು. ಗೊಣಗಾಟ ಬೇಡ, ಅಸಮಾಧಾನಿಯಾಗಬೇಡ. ನೀನು ವ್ಯಕ್ತಿಯನ್ನು ವೃತ್ತಿಯನ್ನು, ಸೇವೆಯನ್ನು ನಿರ್ವಹಿಸಲೇಬೇಕು, ಹೌದಾ? ಅದನ್ನು ನೀನೇಕೆ ನಗುತ್ತಾ ಮಾಡುವುದನ್ನು ಚೆನ್ನಾಗಿ ರೂಢಿಸಿಕೊಳ್ಳಲೇಬೇಕು. 11. ಹಾಸ್ಯ ಭಾವವನ್ನು ಅಭಿವೃದ್ಧಿಪಡಿಸಿಕೋ. ನಗೋದನ್ನು ಕಲಿ. ಯಾರಲ್ಲಿ ಹಾಸ್ಯ ಭಾವವು ಇಲ್ಲವೋ ಆತನು ಜೀವನದಲ್ಲಿ ಮಜಾದಿಂದ ವಂಚಿತನು. ಹಾಸ್ಯದ ತಿಳಿವು ಅಥವಾ ಅರಿವು ನಿನಗೆ ನಿನ್ನ ಬದುಕಿನ ಆಗು ಹೋಗುಗಳಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಕಠಿಣವೆನಿಸುವ ಸಂದರ್ಭಗಳಲ್ಲಿ ಇದನ್ನು ಸ್ವತಃ ನೀನು ತಿಳಿದುಕೊಳ್ಳಬಲ್ಲೆಯಾ? ಈ ಮೇಲಿನ 11 ಹಾಗೂ ನಿನ್ನೆಯ 10 ಒಟ್ಟು 21 ಸಲಹೆಗಳು ಪ್ರತಿ ವ್ಯಕ್ತಿಯ ಬದುಕಿಗೆ ಅವಶ್ಯವಾದ ಅಮೂಲ್ಯ ಸಲಹೆಗಳು. ಇವುಗಳನ್ನು ಚೆನ್ನಾಗಿ ಬರೆದು ಇರಿಸಿ ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕರಿಸಿ ಒಮ್ಮೆ ಮನಸ್ಸು ಕೊಟ್ಟು ಓದಬೇಕು. ಬಾಲಕರಿಂದ ವೃದ್ಧರೂ ಸಹ ಇದು ನನ್ನ ಸವಿನಯ ಸಲಹೆ. ನಮಸ್ಕಾರ.